ಕೇಂದ್ರದಿಂದ ಡೀಸೆಲ್ ಗ್ಯಾಸ್ ಬೆಲೆ ಏರಿಕೆ ಮಾಡಲಾಗಿದೆ. ಆ ಹಿನ್ನೆಲೆಯಲ್ಲಿ ರಾಜ್ಯ ನಾಯಕರಿಗೆ ಈಗ ಈ ಕೇಂದ್ರದ ನಿರ್ಧಾರ ಇದೆಯಲ್ಲ, ಇದು ಶಾಕ್ ಕೊಟ್ಟಿದೆ. ಒಂದು ಕಡೆಯಲ್ಲಿ ಜನಾಕ್ರೋಶ ಯಾತ್ರೆಯನ್ನ ಮಾಡೋದಕ್ಕೆ ಬಿಜೆಪಿ ಹೊರಟಿದೆ. ಆ ಜನಾಕ್ರೋಶ ಯಾತ್ರೆಯನ್ನ ಮಾಡ್ತಿರೋರಿಗೆ ಬಿಗ್ ಶಾಕ್. ಕೇಂದ್ರ ಸರ್ಕಾರವೇ ಬೆಲೆ ಏರಿಕೆ ಮಾಡಿರೋದ್ರಿಂದ ಈಗ ಈ ಪ್ಲಾನ್ ಎಲ್ಲ ಉಲ್ಟಾ ಹೊಡಿತಾ ಇದೆ. ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ಈಗ ಕಾಂಗ್ರೆಸ್ಗೆ ಅಸ್ತ್ರವಾಗಿ ಪರಿಣಮಿಸ್ತಾ ಇದೆ. ಮೊದಲು ನಮ್ಮ ಪ್ರತಿಭಟನೆ ಬಿಡಿ, ಕೇಂದ್ರದ ವಿರುದ್ಧ ಮಾಡಿ ಅಂತಿದ್ದಾರೆ ಕಾಂಗ್ರೆಸ್ ನಾಯಕರು. ಕೇಂದ್ರದ ವಿರುದ್ಧ ಪ್ರತಿಭಟಿಸಿ ಜನರ ಪ್ರೀತಿ ಗೆಲ್ಲಿ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ. ಬಿಜೆಪಿ ಒಂದಷ್ಟು ಲೆಕ್ಕಾಚಾರಗಳನ್ನ ಹಾಕೊಂಡಿತ್ತು. ಈ ಬೆಲೆ ಏರಿಕೆ ಆಗ್ತಾ ಇದೆ, ಜನಾಕ್ರೋಶ ಯಾತ್ರೆಯನ್ನ ಮಾಡಬೇಕು 16 ದಿನಗಳ ಕಾಲ 4 ಹಂತಗಳಲ್ಲಿ ಅನ್ನುವಂಥ ನಿಟ್ಟಿನಲ್ಲಿ ಪ್ಲಾನಿಂಗ್ ಏನೋ ಮಾಡಿಕೊಂಡಿತ್ತು. ಆದರೆ ಆ ಪ್ಲಾನ್ ಉಲ್ಟಾ ಹೊಡಿತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಈಗ ಒಂದಷ್ಟು ಭಾಸೆ ಆಗ್ತಾ ಇದೆ. ಯಾಕಂದ್ರೆ ಇವತ್ತು ಕೇಂದ್ರ ಸರ್ಕಾರ ಕೊಟ್ಟಿರುವಂಥ ಶಾಕ್ ಇದು ಬಿಜೆಪಿಗೆ ಉಲ್ಟಾ ಹೊಡಿತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದೀಪಾ, ಬಿಜೆಪಿ ಎಲ್ಲಾ ರೀತಿಯಲ್ಲೂ ಕೂಡ ಸಿದ್ಧತೆಗಳನ್ನ ಮಾಡಿ 4 ಹಂತಗಳನ್ನ ಮಾಡಿ ಎಲ್ಲಾ ಕಡೆಗಳಲ್ಲೂ ಇಡೀ ರಾಜ್ಯದಲ್ಲಿ ಜನಾಕ್ರೋಶ ಯಾತ್ರೆಯನ್ನ ಮಾಡಬೇಕು ಅಂತೇನೋ ಪ್ಲಾನ್ ಮಾಡ್ಕೊಂಡಿದ್ರು. ಆದರೆ ಈಗ ಅವರ ಯಾತ್ರೆ ಪ್ರತಿಭಟನೆ ಏನಿದೆ ಅವ್ರಿಗೆ ವಾಪಸ್ ಹೊಡೆಯುವಂತೆ ಕಾಣಿಸ್ತಾ ಇದೆ. ಕಾಂಗ್ರೆಸ್ ಕೂಡ ಅದೇ ಅಸ್ತ್ರವನ್ನಾಗಿ ಬಳಕೆ ಮಾಡ್ಕೊಳ್ತಾ ಇದೆ. ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ದೀಪಾ. ಅಶ್ವಿನಿ, ರಾಜ್ಯ ಸರ್ಕಾರವನ್ನ ಕಟ್ಟಿ ಹಾಕಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಜನಾಕ್ರೋಶ ಯಾತ್ರೆಯನ್ನ ಇದೀಗ ಬಿಜೆಪಿ ಹಮ್ಮಿಕೊಂಡಿತ್ತು. ನಿನ್ನೆಯಿಂದ ಅಧಿಕೃತವಾಗಿ ಈ ಒಂದು ಜನಾಕ್ರೋಶ ಯಾತ್ರೆ ಕೂಡ ಆರಂಭವಾಗಿದೆ, ಅದು ಸಿಎಂ ಸಿದ್ದರಾಮಯ್ಯ ತವರಲ್ಲಿ. ಆದ್ರೆ ಇದೀಗ ಅವರಿಗೆ ಒಂದ್ ರೀತಿ ಕಪಾಳ ಮೋಕ್ಷ ಅನ್ನುವಂತಹ ರೀತಿಯಲ್ಲಿಯೇ ಕೇಂದ್ರ ಸರ್ಕಾರ ಸಿಲಿಂಡರ್ ಬೆಲೆ ಏರಿಕೆ ಮಾಡಿರುವಂತಹದ್ದು ಅಥವಾ ಇತರ ಬೆಲೆ ಏರಿಕೆ ಮಾಡಿರುವಂತಹದ್ದು ನಿಜಕ್ಕೂ ಅವರಿಗೆ ಒಂದ್ ರೀತಿ ಮುಖಭಂಗ, ಮುಜುಗರ ಆಗಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ರಾಜ್ಯ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರ ಬೆಲೆ ಏರಿಕೆ ಮಾಡ್ತಿದೆ. ಮೆಟ್ರೋ ದರ, ಮೆಟ್ರೋ ಟಿಕೆಟ್ ದರ, ಜೊತೆಗೆ ಬೇರೆ ಬೇರೆ ದಿನವಸ್ತುಗಳ ಅಂದ್ರೆ ದಿನಬಳಕೆ ವಸ್ತುಗಳ ಬೆಲೆ ಏರಿಕೆ ಮಾಡೋ ಮೂಲಕ ಗ್ಯಾರಂಟಿಗಳಿಗೆ ಹಣ ಕೂಡಿಸ್ತಾ ಇದೆ. ಇದು ಸಾರ್ವಜನಿಕರ ಮೇಲೆ, ಜನರ ಮೇಲೆ ಇದರ ಹೊರೆ ಆಗ್ತಿದೆ ಅನ್ನುವಂತಹ ಹೇಳಿಕೆಗಳನ್ನ ನೀಡುತ್ತಾ ಆಕ್ರೋಶಗಳನ್ನ ವ್ಯಕ್ತಪಡಿಸಿತ್ತು. ಅಷ್ಟೇ ಅಲ್ಲ, ಅಹೋರಾತ್ರಿ ಧರಣಿಯನ್ನು ಮಾಡೋ ಮೂಲಕ ಸರ್ಕಾರದ ವಿರುದ್ಧ ದೊಡ್ಡ ಮಟ್ಟಿನ ಆಕ್ರೋಶವನ್ನ ಬಿಜೆಪಿ ವ್ಯಕ್ತಪಡಿಸಿತ್ತು. ಆದ್ರೆ ಇದೀಗ ಕೇಂದ್ರ ಸರ್ಕಾರ ಮಾಡ್ತಾ ಇರುವಂತಹ ನೀತಿ ವಿರುದ್ಧ ಕೇಂದ್ರ ಸರ್ಕಾರ ನಿನ್ನೆ ಬೆಲೆ ಏರಿಕೆ ಮಾಡಿದೆ ಅದರ ವಿರುದ್ಧ ಯಾವ ರೀತಿಯಾಗಿ ಹೋರಾಟ ಮಾಡ್ತಿದೆ ಅನ್ನುವಂತಹ ನಿಟ್ಟಿನಲ್ಲಿ ಇದೀಗ ಕಾಂಗ್ರೆಸ್ ನಾಯಕರು ಕೂಡ ಟೀಕೆಯನ್ನ ವ್ಯಕ್ತ ಮಾಡ್ತಿದ್ದಾರೆ. ಯಾಕಂದ್ರೆ ಇಷ್ಟು ದಿನ ಒಂದ್ ರೀತಿ ಕೇವಲ ರಾಜ್ಯ ಸರ್ಕಾರದ ಕೇಂದ್ರದ್ದು ಯಾವುದೇ ರೀತಿ ಈಗ ಬೇರೆ ಬೇರೆ ಟೋಲ್ಗಳ ದರ ಏರಿಕೆ ಆಯಿತು, ಆಗ ಮಾತನಾಡದೇ ಇದ್ದಂತಹ ಬಿಜೆಪಿ ಇಲ್ಲಿ ದರ ಏರಿಕೆ ಮಾಡಿದ ತಕ್ಷಣವೇ ಜನಾಕ್ರೋಶ ಯಾತ್ರೆಯನ್ನ ಮಾಡುವಂತಹದ್ದು ಅಥವಾ ಸರ್ಕಾರದ ವಿರುದ್ಧ ಹೋರಾಟಗಳನ್ನ ಮಾಡುವಂತಹ ನಿಟ್ಟಿನಲ್ಲಿ ಕ್ರಮ ಕೈಗೊಂಡಿತ್ತು. ಆದ್ರೆ ಈ ರೀತಿಯಾದಂತಹ ಸಡನ್ ಒಂದು ಬೆಳವಣಿಗೆ ಅವರಿಗೆ ಮುಜುಗರ ತಂದಿರೋದಂತೂ ನಿಜ. ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರು ಕೂಡ ಒಂದಿಷ್ಟು ಟೀಕೆಯನ್ನ ವ್ಯಕ್ತಪಡಿಸುತ್ತಿದ್ದಾರೆ. ನೀವು ಈಗ ರಾಜ್ಯ ಸರ್ಕಾರದ ವಿರುದ್ಧ ಅಲ್ಲ, ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕಾಗಿದೆ. ಈ ರೀತಿ ಸಿಲಿಂಡರ್ ದರ ಏರಿಕೆ ಆಗಿರಬಹುದು ಅಥವಾ ಇನ್ನಿತರ ದರ ಏರಿಕೆ ಜನಸಾಮಾನ್ಯರ ಮೇಲೆ ನೇರವಾಗಿ ಹೊರೆಯನ್ನ ಬೀಳ್ತಾ ಇದೆ. ಹಾಗಾಗಿ ನೀವು ಕೇಂದ್ರ ನಾಯಕರ ವಿರುದ್ಧ ಹೋರಾಟ ಮಾಡಿ ಅನ್ನುವಂತಹ ಟೀಕೆಯನ್ನು ಕೂಡ ಇದೀಗ ಕಾಂಗ್ರೆಸ್ ನಾಯಕರು ವ್ಯಕ್ತಪಡಿಸ್ತಾ ಇರುವಂತಹದ್ದು. ಆದ್ರೆ ಎಲ್ಲೋ ಒಂದ್ ಕಡೆ ರಾಜ್ಯ ಬಿಜೆಪಿ ನಾಯಕರ ಒಂದು ಹೋರಾಟಕ್ಕೆ ಒಂದು ರೀತಿಯಾದಂತಹ ತಡೆಯಾಗಿದೆ ಕೇಂದ್ರ ಸರ್ಕಾರದ ನಿರ್ಧಾರ ಅನ್ನುವಂತಹದ್ದಂತೂ ಸುಳ್ಳಲ್ಲ. ಇದನ್ನ ಯಾವ ರೀತಿಯಾಗಿ ಈಗ ಜನರ ಮುಂದೆ ಹೋದಾಗ ಇದೇ ಜನಾಕ್ರೋಶ ಯಾತ್ರೆಯ ಮೂಲಕ ಯಾವ ರೀತಿಯಾಗಿ ಸಮರ್ಥನೆ ಮಾಡಿಕೊಳ್ಳುತ್ತೆ ಕೇಂದ್ರದ ನಿಲುವನ್ನ ಬಿಜೆಪಿ ನಾಯಕರು ಅನ್ನುವಂತಹದ್ದನ್ನು ಕೂಡ ಕಾದ್ ನೋಡ್ಬೇಕಾಗುತ್ತೆ. ಅಶ್ವಿನಿ. ರೈಟ್ ದೀಪಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ.